ಮಳಿಗೆ ಖಾಲಿ ಮಾಡಿ ಅಂದಿದ್ದಕ್ಕೆ ಮಚ್ಚು ಹಿಡಿದು ಬೆದರಿಕೆ ಹಾಕಲಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಈ ಘಟನೆ ನಡೆದಿದೆ. ರಾಯಚೂರು ನಗರಸಭೆ ಸಿಬ್ಬಂದಿಗೇನೆ ಜೀವ ಬೆದರಿಕೆಯ ಆರೋಪ ಕೇಳಿಬಂದಿದೆ. ಮಳಿಗೆಗಳ ಬಾಕಿ ಬಿಲ್ ಕಟ್ಟಿಲ್ಲ ವ್ಯಾಪಾರಿಗಳು, ಆದ್ರೆ ರೌಡಿಸಂ ಮಾಡೋದಕ್ಕೆ ಅಂತ ಮುಂದಾಗಿದ್ದಾರೆ. ರಾಯಚೂರು ನಗರದ ಮಹಿಳಾ ಸಮಾಜದ ಬಳಿ ಈ ಘಟನೆ ನಡೆದಿದೆ. ಕಳೆದ ಏಪ್ರಿಲ್ನಲ್ಲಿ ನೋಟಿಸ್ ನೀಡಿದ್ರೂ ಮಳಿಗೆಯನ್ನ ಖಾಲಿ ಮಾಡಿರಲಿಲ್ಲ ಈ ವ್ಯಾಪಾರಿಗಳು. ನೋಟಿಸ್ ಅವಧಿ ಮುಗಿದ ಬಳಿಕವೂ ಅಂಗಡಿ ಖಾಲಿ ಮಾಡೋದಕ್ಕೆ ವ್ಯಾಪಾರಿಗಳು ಹಿಂದೇಟು ಹಾಕ್ತಾ ಇದ್ರು. ಇವತ್ತು ನಗರಸಭೆ ಸಿಬ್ಬಂದಿ ಬಂದು ಮಳಿಗೆಗಳ ತೆರವು ಕಾರ್ಯಾಚರಣೆಗೆ ಅಂತ ಮುಂದಾಗ್ತಾರೆ. ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ ಮಳಿಗೆ ಖಾಲಿ ಮಾಡೋದಕ್ಕೆ ಒಂದಷ್ಟು ಜನ ವ್ಯಾಪಾರಿಗಳು ಕಿರಿಕ್ ಮಾಡ್ತಾರೆ. ಎಳ್ನೀರು ವ್ಯಾಪಾರಿಯಾದ ಶಂಶುದ್ದೀನ್ ಮಚ್ಚು ತೋರಿಸಿ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅಂಗಡಿ ಖಾಲಿ ಮಾಡಿಸೋದಕ್ಕೆ ಹೋದ ಸಿಬ್ಬಂದಿಗೆನೆ ಮಚ್ಚು ತೋರಿಸಿ करो हमारे बात करो करते ओ भाई वो तुम्हें फेंको पहले वो फेंको जी वो क्या कर रहे हो रोटी का मसला है वो तुम्हारा हार्ट पेशेंट क्या मालूम हो जाता ಚೂರು ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಳಿಗೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಸೆಪ್ಟೆಂಬರ್ ತಿಂಗಳಿನಲ್ಲಿ ಅವರಿಗೆ ರೆಂಟ್ ಕಟ್ಟೋದಕ್ಕೆ ಮತ್ತು ಮುಂದಿನ ಏನು ಮಳಿಗೆಗಳ ಹರಾಜು ಆಗ್ತಾ ಇದ್ದಾವೆ ಅವಾಗ ನಾವು ನಮ್ಮ ವಶಕ್ಕೆ ಕೊಡಬೇಕು ಅನ್ನುವಂಥದ್ದನ್ನು ನೋಟಿಸನ್ನು ನೀಡಿದ್ದೀವಿ. ಈಗಾಗಲೇ 5 ತಿಂಗಳಾಗಿದೆ ನೋಟಿಸನ್ನು ನೀಡಿ. ಈಗ ನಾವು ಹರಾಜು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿರೋದ್ರಿಂದ 28ನೇ ತಾರೀಕಿಂದ ನಮ್ಮದು ಹರಾಜು ಪ್ರಕ್ರಿಯೆ ಪ್ರಾರಂಭ ಆಗ್ತಾಯಿದೆ. ಹಾಗಾಗಿಬಿಟ್ಟು ನಾವು ಮಳಿಗೆಗಳನ್ನು ನಮ್ಮ ವಶಕ್ಕೆ ತೆಗೆದುಕೊಂಡು ನಾವು ಹರಾಜಿನಲ್ಲಿ ಯಾರು ಭಾಗವಹಿಸಿ ಬಿಡ್ಡುದಾರರು ಯಶಸ್ವಿ ಆಗ್ತಾರೆ ಅವರಿಗೆ ನಾವು ಮಳಿಗೆಗಳನ್ನು ನೀಡಬೇಕಾಗಿರೋದ್ರಿಂದ ಮಳಿಗೆಗಳನ್ನು ನಾವು ಪಡೆಯಬೇಕಾಗಿರುತ್ತದೆ. ಆದ್ದರಿಂದನೇ ನಾವು ಮಳಿಗೆಗಳನ್ನು ನಮ್ಮ ವಶಕ್ಕೆ ಪಡೆಯೋದಕ್ಕೆ ನಮ್ಮ ಸಿಬ್ಬಂದಿಗಳು ಇವತ್ತು ಎಲ್ಲರೂ ರೆವಿನ್ಯೂ ಆಫೀಸರು ಮತ್ತು ಇತರ ಎಲ್ಲ ಸಿಬ್ಬಂದಿಗಳು ಹಾಜರಿದ್ದಕ್ಕಾಗಿ ಮಳಿಗೆಗಳನ್ನು ವಶಕ್ಕೆ ಪಡೆಯುವಂಥ ಒಂದು ಕೆಲಸವನ್ನು ಇವತ್ತು ಮಾಡಿದ್ದಾರೆ. करो हमारे बात करो करते ओ भाई वो तुम्हें फेंको पहले वो फेंको जी वो क्या कर रहे हो रोटी का मसला है वो ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್ ಕುಮಾರ್, ಏನಿದು ಘಟನೆ? ಮಚ್ಚಿಡ್ಕೊಂಡು ಈ ರೀತಿಯಾಗಿ ನಗರಸಭೆ ಸಿಬ್ಬಂದಿಗಳಿಗೇನೆ ಬೆದರಿಕೆ ಹಾಕ್ತಾ ಇದ್ದಾರೆ. ಪೊಲೀಸರು ಮಧ್ಯಪ್ರವೇಶ ಆಯ್ತಾ? ಅದಾದ್ಮೇಲೆ ಏನ್ ನಡೀತು ಇಲ್ಲಿ? ಶಿಲ್ಪ, ಏನು ನಗರಸಭೆ ಸಿಬ್ಬಂದಿಗಳು ಮಳಿಗೆಗಳನ್ನ ಬಾಡಿಗೆ ಮುಗಿದ ನಂತರ ನೋಟಿಸ್ ಕೊಟ್ಟು 6 ತಿಂಗಳಾದರೂ ಕೂಡ ಅಲ್ಲಿರುವಂತ ವ್ಯಾಪಾರಿಗಳು ಬಾಡಿಗೆಯನ್ನು ಮಳಿಗೆಗಳು ಬಿಡದೇ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ಬೀಗ ಜಡಿಯಲು ಹೋದಂತ ಸಂದರ್ಭದಲ್ಲಿ ಈ ಘಟನೆ ಅಲ್ಲಿರುವಂತ ಏನು ಶಂಸುದ್ದೀನ್ ಎನ್ನುವರು ಮತ್ತೆ ಹಿಡಿದು ಸಿಬ್ಬಂದಿಗಳಿಗೆ ಬೆದರಿಕೆ ಹಾಕಿರುವಂತ ಘಟನೆ ನಡೆದಿರುವಂತದ್ದು ರಾಯಚೂರು ನಗರದಲ್ಲಿರುವಂತ ಏನು ಮಹಿಳಾ ಸಮಾಜ ಪಕ್ಕದಲ್ಲಿರುವಂತ ಮಳಿಗೆಗಳು, ರಾಯಚೂರಿನ ಒಟ್ಟಾರೆ 250ಕ್ಕೂ ಮಳಿಗೆಗಳು ಇಲ್ಲಿವರೆಗೂ ಬಾಡಿಗೆ ಮುಗಿದು ಏನು ನಗರಸಭೆಗೆ ಯಾವುದೇ ರೀತಿಯಾದಂತ ಬಾಡಿಗೆ ಕಟ್ಟದೇ ಇರುವಂತ ಮಳಿಗೆಗಳು ಇರುವಂತದ್ದು. ಆದ್ರೆ ಕಳೆದ 6 ತಿಂಗಳ ಹಿಂದಷ್ಟೇ ಕೂಡ ನೋಟಿಸ್ ಅನ್ನು ಕೂಡ ಅಲ್ಲಿ ಮಳಿಗೆ ವ್ಯಾಪಾರಿಗಳಿಗೆ ನೀಡಿರುವಂತದ್ದು. ಆದ್ರೆ ಇವತ್ತುವರೆಗೂ ಕೂಡ ಅಲ್ಲಿರುವಂತ ಮಳಿಗೆ ವ್ಯಾಪಾರಿಗಳು ಮತ್ತೆ ಬಾಡಿಗೆ ಕಟ್ಟದೇ ಇರುವಂತದ್ದು, ಇನ್ನೊಂದು ನಗರಸಭೆಗೂ ಕೂಡ ಯಾವುದೇ ರೀತಿಯಾದಂತ ರೆಸ್ಪಾನ್ಸ್ ಸಿಕ್ಕಿಲ್ಲ. ಇದರಿಂದಾಗಿ ಇವತ್ತು ಏಕಾಏಕಿ ಸಿಬ್ಬಂದಿಗಳಿಗೂ ಕೂಡ ಬೀಗ ಜಡಿಯಲು ಹೋದಂತ ಸಂದರ್ಭದಲ್ಲಿ ಅಲ್ಲಿರುವಂತ ಏನು ತೆಂಗಿನಕಾಯಿ ವ್ಯಾಪಾರಿ ಅಲ್ಲಿ ಸಿಬ್ಬಂದಿಗಳ ಮೇಲೆ ಒಂದು ಮಚ್ಚು ಹಿಡಿದುಕೊಂಡು ಬೆದರಿಕೆ ಹಾಕಿರುವಂತ ಘಟನೆ ಕೂಡ ನಡೆದಿರುವಂತದ್ದು. ನಂತರ ಅಲ್ಲಿರುವಂತ ನಗರಸಭೆ ಅಧಿಕಾರಿಗಳು ಪೊಲೀಸರ ಮೊರೆ ಹೋಗಿ ಪೊಲೀಸರ ಸಮ್ಮುಖದಲ್ಲಿ ಕೂಡ ಆ ಬೀಗವನ್ನು ಜಡಿಯುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಶಿಲ್ಪ, ಓಕೆ ಧನ್ಯವಾದ अनिल डिटेल्स का। कानून खिलाफ से बात करो, तुम्हारा जीना है ना, बाहर रखा तुम्हारा कानून बात करते सामान बांध देना सामान खराब हो जाता है हमारे अंदर रखे तो ये वैसे बात नहीं को करना वैसा बात करना सब
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.